Yes, students. Today we discuss about the terminal velocity. Okay, the maximum velocity at which the velocity of the body in the fluid remains constant, becomes constant, is called terminal velocity. ಅಂತಂದರೆ ಒಂದು ಬಾಡಿ ಒಂದು ಫ್ಲೂಯಿಡಲ್ಲಿ ಮೂವ್ ಆಗ್ತಿರೋವಾಗ ಆ ಬಾಡಿಗೆ ಮ್ಯಾಕ್ಸಿಮಮ್ ವೆಲಾಸಿಟಿ ಅಟೈನ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ವೆಲಾಸಿಟಿಯಲ್ಲಿ ನಿಮಗೆ ವೆಲಾಸಿಟಿ ಆಫ್ ದ ಬಾಡಿ ರಿಮೈನ್ಸ್ ಕಾನ್ಸ್ಟೆಂಟ್, ಮತ್ತೆ ಫರ್ದರ್ ಇನ್ಕ್ರೀಸ್ ಆಗೋದಿಲ್ಲ. ದಟ್ ವೆಲಾಸಿಟಿ ಇಸ್ ಕಾಲ್ಡ್ ಟರ್ಮಿನಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಅದರಲ್ಲಿ ನಿಮ್ಗೆ ಹೇಳಿದ್ವಿ. ಎಸ್, ಈ ಟರ್ಮಿನಲ್ ವೆಲಾಸಿಟಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆನ್ ವಾಟ್ ಫ್ಯಾಕ್ಟರ್ಸ್ ದ ಟರ್ಮಿನಲ್ ವೆಲಾಸಿಟಿ ಡಿಪೆಂಡ್ಸ್ ಅಂತಂದರೆ ನೋಡಿ, ದ ಸೈಜ್ ಆ್ಯಂಡ್ ವೆಯ್ಟ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ದ ಸೈಜ್ ಆ್ಯಂಡ್ ವೆಯ್ಟ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ನಾನು ನಿಮಗೆ ಒಂದಿಲ್ಲಿ 2 ಕಂಟೈನರ್ಸ್ ತಗೊಂಡಿದ್ದೀನಿ. ಓಕೆ, ಬೋತ್ ಆರ್ ಫಿಲ್ಡ್ ವಿತ್ ಸೇಮ್ ಲಿಕ್ವಿಡ್. ವಾಟರ್ನೇ ಫಿಲ್ ಮಾಡಿದೆ ಅನ್ಕೊಳ್ಳಿ. ಅರ್ಥ ಆಯ್ತಾ ಮಕ್ಕಳ? ಫಸ್ಟ್ ಸೈಜ್ ಆಫ್ ದ ಬಾಡಿ ಬಂದಾಗ ನಿಮಗೆ ಒಂದು ಸ್ಮಾಲ್ ಸ್ಟೋನ್ ಮತ್ತೆ ಒಂದು ಲಾರ್ಜ್ ಸ್ಟೋನ್. ನಿಮ್ಗೆ ಜಾಸ್ತಿ ನೀರಲ್ಲಿ ನಾವು ತಗೊಬೇಕು ಮಕ್ಕಳೇ. ಒಂದು ಸ್ಮಾಲ್ ಸ್ಟೋನ್, ಒಂದು ಲಾರ್ಜ್ ಸ್ಟೋನ್ ಬಿಟ್ಟರೆ ಯಾವ್ದು ಫಸ್ಟ್ ಹೋಗುತ್ತೆ, ಅರ್ಥ ಆಗ್ತಿದೆಯಾ ಅಂತ ನೀವು ನೋಡಿದಾಗ ನಿಮಗೆ ಲಾರ್ಜ್ ಸ್ಟೋನೇ ಇದಾಗುತ್ತೆ. ಓಕೆ, ಎಸ್, ಅಟ್ ದ ಸೇಮ್ ಟೈಮ್ ವೆಯ್ಟ್ ಆಫ್ ದ ಬಾಡಿ ಅಂತ ಬಂದಾಗ ನೋಡಿ ಮಕ್ಕಳೇ, ಸ್ಟೋನ್ ಸೈಜ್ ನಾವು ಬಿಟ್ಟು ಇವಾಗ ಏನು ಮಾಡ್ತೀವಿ, ವೆಯ್ಟ್ ಅಂತ ಬಂದಾಗ ಎರಡು ಈಕ್ವಲ್ ವಾಲ್ಯೂಮ್ ಇರೋಂಥ ಆಬ್ಜೆಕ್ಟ್ಸ್ ತಗೋಣ. ಒಂದು ರಬ್ಬರ್ ತಗೋಣ, ಒಂದು ಸ್ಟೋನ್ ತಗೋಣ. ಓಕೆ, ಸ್ಟೋನ್ ಏನಾಗುತ್ತೆ, ಭಾಳ ಫಾಸ್ಟಾಗಿ, ಅದು ವೆಯ್ಟ್ ಜಾಸ್ತಿ ಇರೋದ್ರಿಂದ ಭಾಳ ಫಾಸ್ಟಾಗಿ ಮೂವ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅದು ಟರ್ಮಿನಲ್ ವೆಲಾಸಿಟಿ ವೆನ್ ಕಂಪೇರ್ ಟು ದಿಸ್ ಒನ್ ಜಾಸ್ತಿ ಇರುತ್ತೆ ರಬ್ಬರ್ ಬಾಲ್ಗೆ. ಹೌದಾ? ಈ ರೀತಿ ವೆಯ್ಟ್ ಆಫ್ ದ ಬಾಡಿ ಮತ್ತು ಸೈಜ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಕ್ಕಳೇ, ಡೆನ್ಸಿಟಿ, ಸೆಕೆಂಡ್ ಪಾಯಿಂಟ್ ಬಂದಾಗ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಇನ್ ವಿಚ್ ದ ಬಾಡಿ ಇಸ್ ಟ್ರಾವೆಲಿಂಗ್, ಅದ್ರ ಮೇಲೂ ಈ ಟರ್ಮಿನಲ್ ವೆಲಾಸಿಟಿ ಡಿಪೆಂಡ್ ಆಗಿರುತ್ತಂತೆ. ಅದಕ್ಕೆ ನಾವು ಏನು ಮಾಡೋಣ ಅಂತಂದ್ರೆ, ನಿಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್, ಸೇಮ್ ಆಬ್ಜೆಕ್ಟ್ಸ್ ತಗೊಳ್ಳಿ, ಸ್ಟೋನ್ಸೇ ತಗೊಳ್ಳಿ ಎರಡರಲ್ಲೂ. ಓಕೆ, ಈಕ್ವಲ್ ವೆಯ್ಟ್ ಇರಬೇಕು, ಈಕ್ವಲ್ ಸೈಜ್ ಇರಬೇಕು. ಅರ್ಥ ಆಗ್ತಿದೆಯಾ? ಅಂತ 2 ಸ್ಟೋನ್ ತಗೊಳ್ಳೋಣ. 1/2 kg 2 ಸ್ಟೋನ್ಸ್ ತಗೊಳ್ಳೋಣ. ಓಕೆ, ಒಂದರಲ್ಲಿ ಒನ್ ಇಸ್ ಫಿಲ್ಡ್ ವಿತ್ ಟಾರ್. ಓಕೆ, ಅಂದರೆ ಈ ರೋಡ್ಗೆ ಹಾಕ್ತಾರಲ್ಲ ಟಾರ್ ಅದನ್ನು ತಗೊಳ್ಳೋಣ. ಇನ್ನೊಂದರಲ್ಲಿ ವಾಟರ್ ತಗೊಳ್ಳೋಣ. ಓಕೆ, ಎರಡರಲ್ಲಿ ನಾವು ಬಿಟ್ಟಾಗ ಆಬ್ಜೆಕ್ಟ್ನ ಯಾವುದು ಭಾಳ ಫಾಸ್ಟಾಗಿ ಮೂವ್ ಆಗುತ್ತೆ ಅಂತಂದರೆ, ನೀರಿನಲ್ಲಿ ನಿಮ್ಗೆ ಏನಾಗುತ್ತೆ, ಭಾಳ ಫಾಸ್ಟಾಗಿ ಹೋಗುತ್ತೆ. ಬಿಕಾಸ್ ಡೆನ್ಸಿಟಿ ಆಫ್ ದ ವಾಟರ್ ಈಸ್ ವೆರಿ ಲೆಸ್ ವೆನ್ ಕಂಪೇರ್ ಟು ದ ಓಕೆ ಡೆನ್ಸಿಟಿ ಆಫ್ ದ ಟಾರ್. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳಿಗೆ ಡೆನ್ಸಿಟಿ ಒಂದೇ ಅಂತ ಹೇಳಂಗಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರಾಪರ್ಟೀಸ್ ಆಫ್ ದ ಫ್ಲೂಯಿಡ್ ಅಂತ ಹೇಳಿದ್ರೆ ತುಂಬ ಬೆಸ್ಟ್. ಯಾಕಂದರೆ ಇದು ವಿಸ್ಕಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಇಲ್ಲಿ ನಿಮಗೆ ವಿಸ್ಕಾಸಿಟಿ ಕಮ್ಮಿ ಇರೋದ್ರಿಂದ ಭಾಳ ಈಸಿಯಾಗಿ ಹೋಗ್ತಾ ಇರುತ್ತೆ. ಇಲ್ಲಿ ವಿಸ್ಕಾಸಿಟಿ ಜಾಸ್ತಿ ಇರೋದ್ರಿಂದ ಭಾಳ ಈಸಿಯಾಗಿ ಹೋಗೋ ಚಾನ್ಸ್ ಇರೋದಿಲ್ಲ ಮಕ್ಕಳೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರಾಪರ್ಟೀಸ್ ಆಫ್ ದ ಫ್ಲೂಯಿಡ್ ಅಂತ ಹೇಳಿದ್ರೆ ಭಾಳ ಬೆಸ್ಟ್. ಅರ್ಥ ಆಯ್ತಾ ಮಕ್ಕಳೇ? ಪ್ರಾಪರ್ಟೀಸ್ ಆಫ್ ದ ಫ್ಲೂಯಿಡ್ ಮೇಲೂ ಡಿಪೆಂಡ್ ಆಗಿರುತ್ತೆ ಟರ್ಮಿನಲ್ ವೆಲಾಸಿಟಿ. ಓಕೆ, ಮೋರ್ ವಿಸ್ಕಸ್ ಆಯಿತು ಅಂತಂದರೆ ಓಕೆ, ಡೆನ್ಸಿಟಿಗಿಂತ ನೀವು ವಿಸ್ಕಾಸಿಟಿನ ನಾವು ಹೆಚ್ಚಾಗಿ ಇಲ್ಲಿ ಇದು ಮಾಡ್ಬೋದು. ಯಾಕೆ ಅಂತಂದರೆ ಸೇಮ್ ಡೆನ್ಸಿಟಿ ಇರೋವು ನಿಮಗೆ ಡಿಫ್ರೆಂಟ್ ವಿಸ್ಕಾಸಿಟಿ ಇರೋ ಮೆಟೀರಿಯಲ್ಸ್ ಬಂದಾಗ ನಿಮ್ಗೆ ಏನಾಗುತ್ತೆ, ಮೋರ್ ವಿಸ್ಕಸ್ ಇರೋವಾಗ ಆ ಬಾಡಿ ಈಸಿಯಾಗಿ ಒಳಗಡೆ ಹೋಗೋದಿಲ್ಲ, ಅಂದರೆ ಟರ್ಮಿನಲ್ ವೆಲಾಸಿಟಿ ಕಡಿಮೆ ಇರುತ್ತೆ ಅಂತ ಇರ್ಬೋದು. ಓಕೆ, ಎಸ್, ದ ಟರ್ಮಿನಲ್ ಆನ್ ವಾಟ್ ಫ್ಯಾಕ್ಟರ್ಸ್ ದ ಟರ್ಮಿನಲ್ ವೆಲಾಸಿಟಿ ಡಿಪೆಂಡ್ಸ್ ಅಂದರೆ ಇವನು ಬರೀತಾ ಹೋಗ್ಬೇಕು ಮಕ್ಕಳು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ವಿಲ್ ಮೂವ್ ಟು ಸ್ಟೋಕ್ಸ್ ಲಾ. ಹೇಳುತ್ತೆ ಸ್ಟೋಕ್ಸ್ ಲಾ. ಇದು ಪ್ರೂಫ್ ಇಲ್ಲ ಮಕ್ಕಳೇ ನಿಮಗೆ. ಓಕೆ, ಸ್ಟೇಟ್ಮೆಂಟ್ ಬಂದಿದೆ. ಲೆಟ್ ಅಸ್ ಕನ್ಸಿಡರ್ ಒನ್ ಬಾಡಿ ವಿಚ್ ಮೂವ್ಸ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ. ಕಾನ್ಸ್ಟೆಂಟ್ ವೆಲಾಸಿಟಿ ಅಂದರೆ ಟರ್ಮಿನಲ್ ವೆಲಾಸಿಟಿ ಅಟೈನ್ ಆಗಿಬಿಟ್ಟಿದೆ ಅಂತ ಮಕ್ಕಳೇ. Let us consider one fluid. Okay, in that fluid, a body is moving with a constant velocity v. Okay, then
the viscous force acting on the body, the viscous force acting on the body by the fluid is equal to 6 pi eta r v. ಎಸ್ ಸರ್ ಹಿಂಗಂತಂದ್ರೆ ನೋಡಿ ಮಕ್ಕಳೇ, ಲೆಟ್ ಅಸ್ ಕನ್ಸಿಡರ್ ಒಂದು ಬಾಡಿ, ಸ್ಪೆರಿಕಲ್ ಬಾಡಿ ಆಫ್ ರೇಡಿಯಸ್ ಆರ್. ಒಂದು ಸ್ಪೆರಿಕಲ್ ಬಾಡಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅನ್ಕೊಳ್ಳಿ, ಆಫ್ ರೇಡಿಯಸ್ ಆರ್. ಓಕೆ, ವಿಚ್ ಮೂವ್ಸ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ, ಅದೇ ಮಾಡಿ ಟರ್ಮಿನಲ್ ವೆಲಾಸಿಟಿ. ಕಾನ್ಸ್ಟೆಂಟ್ ವೆಲಾಸಿಟಿ ಮೂವ್ ಆಗ್ತಾ ಇದೆ. whose radius is r, okay, in the fluid. Of viscosity of the fluid is eta. Viscosity of the fluid is eta. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ಇದು ಮೂವ್ ಆಗ್ತಾ ಇದೆ ಅಂತಂದ್ರೆ ಅರ್ಥ ಆಗ್ತಿದೆ ಮಕ್ಕಳೇ, ಆ ಫ್ಲೂಯಿಡ್ ನಲ್ಲಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಅಟ್ ದಟ್ ಟೈಮ್ ವಾಟ್ ಹ್ಯಾಪನ್ಸ್, ದ ವಿಸ್ಕಸ್ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ದ ಬಾಡಿ. ಅಂದ್ರೆ ಈ ಮಾಲಿಕ್ಯೂಲ್ಸ್ ಇಲ್ಲಿ ಬರ್ತಾ ಇದೆ ಅಂತಂದ್ರೆ ಈ ಫ್ಲೂಯಿಡ್ ಮಾಲಿಕ್ಯೂಲ್ಸ್ ನಲ್ಲಿ ಏನ್ ಮಾಡ್ಬೇಕಿದು, ಓಕೆ, ಡಿವೈಡ್ ಮಾಡ್ತಾ ಬರ್ಬೇಕು. ಹೌದಾ ಮಕ್ಕಳೇ? ಅಂದ್ರೆ ಅದನ್ನ ಸೀಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಲ್ಲ, ಅವಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಫೋರ್ಸ್, ಅಪೋಸಿಂಗ್ ಫೋರ್ಸ್ ಆಗ್ತಾ ಇರ್ತಲ್ಲ, ಅದೇ ವಿಸ್ಕಸ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಬೈ ದ ಫ್ಲೂಯಿಡ್ ಅಂತ ಹೇಳ್ತೀವಿ. ಎಸ್, ದಿಸ್ ವಿಸ್ಕಸ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಬೈ ದ ಫ್ಲೂಯಿಡ್ ಈಸ್ ಈಕ್ವಲ್ ಟು 6 ಟೈಮ್ಸ್, ಓಕೆ, 6 pi eta r v ಗೆ ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಎಸ್, ಇದನ್ನೇ ಸ್ಟೋಕ್ಸ್ ಲಾ ಅಂತ ಹೇಳ್ತೀವಿ. ಸ್ಟೋಕ್ಸ್ showed that, okay, the viscous force acting on a body of radius r which moves with a constant velocity v in the fluid of viscosity eta, okay, then the viscous force acting on the body is equal to 6 pi times eta r v. okay, ಇದನ್ನ ಸ್ಟೋಕ್ಸ್ ತೋರಿಸ್ಕೊಡ್ತಾನೆ. ಓಕೆ, where eta is the viscosity of the fluid, r is the radius of the body, v is the velocity of the terminal velocity of the body, the constant velocity of the body in the fluid. Okay, ಅರ್ಥ ಆಯ್ತಾ ಮಕ್ಕಳೇ? Let's take down. Next, what is the expression for the terminal velocity ಅಂತ ನೋಡೋಣ ಮಕ್ಕಳೇ. ಇದು ತಗೊಳ್ಳಿ. ಮಕ್ಕಳೇ, ಒಂದು ಪಾಯಿಂಟ್ ನೆನಪಿಟ್ಕೊಂಡ್ಬಿಡಿ. ನಾವು ವಿಸ್ಕಾಸಿಟಿ, ಹೈ ವಿಸ್ಕಾಸಿಟಿ ಆಫ್ ದ ಲಿಕ್ವಿಡ್ಸ್ ಆರ್ ಫ್ಲೂಯಿಡ್ಸ್ ಇರ್ತಾವಲ್ಲ, ಹೈ ವಿಸ್ಕಾಸಿಟಿ ಆಫ್ ದ ಫ್ಲೂಯಿಡ್ಸ್ ನಾವು ಮೆಜರ್ ಮಾಡೋದು ಬೈ ಯೂಸಿಂಗ್ ಸ್ಟೋಕ್ಸ್ ಲಾ ಇಂದಾನೆ ಮೆಜರ್ ಮಾಡ್ತೀವಿ ಮಕ್ಕಳೇ. ಅರ್ಥ ಆಯ್ತಾ? ಎಸ್, ಅಂಡ್ ನೆಕ್ಸ್ಟ್ ವಿಲ್ ಮೂವ್ ಟು expression for the terminal velocity. Terminal velocity derivation ನೋಡ್ತಾ ಹೋಗ್ತೀವಿ. ಓಕೆ, ಅಂದ್ರೆ ಡೆರಿವೇಶನ್ ಗಿಂತ ಎಕ್ಸ್ಪ್ರೆಷನ್ ಬಹಳ ಇಂಪಾರ್ಟೆಂಟ್. ಎಸ್, ಲೆಟ್ಸ್ ಕನ್ಸಿಡರ್ ಒನ್ ಬಾಡಿ. ಲೆಟ್ಸ್ ಕನ್ಸಿಡರ್ ಒನ್ ಬಾಡಿ, ಓಕೆ, ಆಫ್ ರೇಡಿಯಸ್ r. ಓಕೆ, ಸ್ಪೆರಿಕಲ್ ಶೇಪ್ ಬಾಡಿ ತಗೊಂಡಿದೀವಿ. ಲೆಟ್ಸ್ ಕನ್ಸಿಡರ್ ಒನ್ ಬಾಡಿ ಆಫ್ ರೇಡಿಯಸ್ r which moves in the fluid. ಓಕೆ, whose viscosity is eta. ಅರ್ಥ ಆಯ್ತಾ ಮಕ್ಕಳೇ? ಎಸ್, when it is attaining the terminal velocity, after attaining the terminal velocity, ಅಂದ್ರೆ ನಿಮ್ಗೆ ಯಾವ ಕಾನ್ಸ್ಟೆಂಟ್ ವೆಲಾಸಿಟಿ ಬರುತ್ತೋ ಆ ಬಾಡಿಗೆ, ಅಲ್ಲಿಗೆ ಟರ್ಮಿನಲ್ ವೆಲಾಸಿಟಿ ಬಂತು ಅಂತ ಮಕ್ಕಳೇ. ಎಸ್, ಆಫ್ಟರ್ ಅಟೈನಿಂಗ್ ದ ಟರ್ಮಿನಲ್ ವೆಲಾಸಿಟಿ, ದ ಅಪರೆಂಟ್ ವೇಟ್ ಆಫ್ ದ ಬಾಡಿ, ದ ಅಪರೆಂಟ್ ವೇಟ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು ವಿಸ್ಕಸ್ ಫೋರ್ಸ್. ಅರ್ಥ ಆಯ್ತಾ ಮಕ್ಕಳೇ? ಎಸ್, m be the mass of the body, g be the acceleration due to gravity. This is the weight of the body in the air. Okay, yes, m dash g, ಅದೇ ಬೇಡ apparent weight of the body in the fluid. Okay, ಇದನ್ನ ನಿಮಗೆ ಆರ್ಕಿಮಿಡಿಸ್ ಲಾ ನಾವು ಹೇಳ್ಕೊಟ್ಟಿದ್ದೀವಿ ಮಕ್ಕಳೇ. The apparent weight of the body, okay, mg minus n dash g ಅಂತ ಹೇಳ್ತೀವಿ. ಎಸ್, ದಿಸ್ ಈಸ್ ಈಕ್ವಲ್ ಟು ವಿಸ್ಕಸ್ ಫೋರ್ಸ್ಗೆ ಈಕ್ವಲ್ ಆಗಿರುತ್ತಂತೆ. ಅರ್ಥ ಆಯ್ತಾ ಮಕ್ಕಳೇ? ಅಂದ್ರೆ ನೀವು ಅಲ್ಲಿ ನೋಡಿದಾಗ, ಆರ್ಕಿಮಿಡಿಸ್ ಲಾ ನೋಡಿದಾಗ, ಇಲ್ಲಿ ಎಂ ಮಾಸ್ ಆಫ್ ದ ಬಾಡಿ, ಓಕೆ, ಇದು ಎಂ ಡ್ಯಾಶ್ ಅಂದ್ರೆ ಏನು, ಅಲ್ಲಿ ಮಾಸ್ ಆಫ್ ದ ಫ್ಲೂಯಿಡ್ ವಿಚ್ ಕಮ್ಸ್ ಔಟ್ ಫ್ರಮ್ ದ ಕಂಟೈನರ್ ಅಂತ ಇದ್ವಲ್ಲ, ಆ ರೀತಿ ಇರುತ್ತೆ. ನಿಮ್ಗೆ ಅಲ್ಲಿ ನೋಡಿ ಗೊತ್ತಾಗುತ್ತೆ. ಓಕೆ, ಎಸ್, the apparent weight of the body is equal to the viscous force. ಓಕೆ, ಇವಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ ಮಕ್ಕಳೇ, ರೋ ಬಿ ದ ಡೆನ್ಸಿಟಿ ಆಫ್ ದ ಬಾಡಿ,
ಸಿಗ್ಮಾ ವಿದ ಡೆನ್ಸಿಟಿ ಆಫ್ ದ ಫ್ಲೂಯಿಡ್. ಓಕೆ, ಯಾಕೆ ನಮಗೆ ಮಾಸ್ನ ಇನ್ ಟರ್ಮ್ಸ್ ಆಫ್ ಓಕೆ ಡೆನ್ಸಿಟಿ ಮತ್ತೆ ವಾಲ್ಯೂಮ್ ಅಲ್ಲಿ ತಗೊಂತೀವಿ, ಯಾಕಂದ್ರೆ ಮಾಸ್ ಕೊಟ್ಟಿಲ್ಲ ನಮಗೆ. ಇದು ನಿಮ್ಗೆ ಸ್ಫೆರಿಕಲ್ ಶೇಪ್ ಇರೋದ್ರಿಂದ ಓಕೆ ನಮ್ಗೆ ಆಲ್ರೆಡಿ ಗೊತ್ತು ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಹೌದಾ ಮಕ್ಕಳೇ? ಎಸ್, ಇದು ಸ್ಫೆರಿಕಲ್ ಶೇಪ್ ಇರೋದ್ರಿಂದ ನಿಮಗೆ ವಾಲ್ಯೂಮ್ ಏನಾಗುತ್ತೆ ಮಕ್ಕಳೇ? 4/3 pi r³ ಅಂತ ಹೇಳ್ತೀವಿ. ಎಸ್, therefore mass of the body is equal to density of the body into volume of the body. 4/3 pi r³. ಒಪ್ಕೊಂತೀರಾ ಮಕ್ಕಳೇ? ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಎಸ್, 4/3 pi r³ into density of the material into g. ಇವಾಗ ನಿಮ್ಗೆ ಎಂಟೈರ್ ವೇಟ್ ಆಫ್ ದ ಬಾಡಿ ಇನ್ ಏರ್ ಅಂತ ಸಿಕ್ತು. ಇವಾಗ ಇಲ್ಲಿ ಬರ್ತೀವಿ ಮೈನಸ್ ಈ ಎಮ್ ಡ್ಯಾಶ್ ಅನ್ನೋದೇನು ಅಂತಂದ್ರೆ ವಾಟ್ ಇಸ್ ದ ವಾಲ್ಯೂಮ್. ಯಾವುದೇ ಒಂದು ಬಾಡಿನ ಇಮರ್ಸ್ ಮಾಡಿದಾಗ ಓಕೆ ಏನಾಗುತ್ತೆ, ಅದು ಅದೆಷ್ಟು ವಾಲ್ಯೂಮ್ ಇರುತ್ತೋ ಅಷ್ಟೇ ವಾಲ್ಯೂಮ್ ಹೊರಗಡೆ ವಾಟರ್ನ ಹಾಕತ್ತೆ. ವಾಟರ್ ಆರ್ ಫ್ಲೂಯಿಡ್ ಹೊರಗಡೆ ಬರುತ್ತೆ. ಹೌದಾ? ಎಸ್, ಈ ಶೇಪ್ ಎಷ್ಟಿದೆಯೋ ಅಷ್ಟೇ ಶೇಪ್ ಹೊರಗಡೆ ಬರುತ್ತೆ. ಆ ಹೊರಗಡೆ ಬಂದಿರೋ ಫ್ಲೂಯಿಡ್ ನಾವು ಮಾಸ್ ನೋಡಬೇಕು ಅಂತಂತಂದ್ರೆ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಇದ್ರ ಒಂದು ಡೆನ್ಸಿಟಿ ಇದೆಯಲ್ಲ ಆ ಡೆನ್ಸಿಟಿಯಲ್ಲಿ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಓಕೆ, ಎಸ್, ನೋಡಿ ಎಷ್ಟು ವಾಲ್ಯೂಮ್ ಆಫ್ ದ ಫ್ಲೂಯಿಡ್ ಹೊರಗಡೆ ಬಂದಿದೆ ಅಂತ ನಾವು ನೋಡಿದ್ರೆ ಸೇಮ್ ಅದೆಷ್ಟಿರುತ್ತೋ ವಾಲ್ಯೂಮು ಅಷ್ಟೇ ವಾಲ್ಯೂಮ್ ಆಫ್ ದ ಒಂದು ಯಾವುದೋ ಒಂದು ಆಬ್ಜೆಕ್ಟ್ ನಾವು ಮುಳಿಸಿದಾಗ ಅರ್ಥ ಆಗ್ತಿದೆಯಾ? ಅದೆಷ್ಟು ವಾಲ್ಯೂಮ್ ಇದೆ ಅಷ್ಟೇ ವಾಲ್ಯೂಮ್ ವಾಟರ್ ಅಥವಾ ಫ್ಲೂಯಿಡ್ ಹೊರಗಡೆ ಬರುತ್ತೆ. ಹೌದಾ? ಎಸ್, ಮತ್ತೆ ಅದು ಮಾಸ್ ಎಷ್ಟಿದೆ ಅಂತ ನೋಡಬೇಕು ಅಂತಂದ್ರೆ ಅಂದ್ರೆ ಆ ಫ್ಲೂಯಿಡ್ ಏನು ಹೊರಗಡೆ ಬಂದಿರುತ್ತೋ ಆ ಫ್ಲೂಯಿಡ್ ಮಾಸ್ ನೋಡಬೇಕು ಅಂತಂದ್ರೆ ನಮಗೆ ಮತ್ತೆ ಗೊತ್ತು ಡೆನ್ಸಿಟಿ ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ದ ಫ್ಲೂಯಿಡ್. ಹೌದಾ? ಮಾಸ್ ಆಫ್ ದ ಫ್ಲೂಯಿಡ್ ಕಮ್ಸ್ ಔಟ್ divided by ವಾಲ್ಯೂಮ್ ಆಫ್ ದ ಫ್ಲೂಯಿಡ್. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಅಂದ್ರೆ ಸಿಂಪಲ್ ಆಗಿ ನೋಡಿ, ಇಲ್ಲಿ ನಾವು ಹೇಳ್ತಿರೋದು ಆರ್ಕಿಮಿಡೀಸ್ ಲಾ ನಾವು ಡಿರೈವೇಶನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳೇ. ಡಿರೈವೇಶನ್ ಸಿಲೆಬಸ್ ಇಲ್ಲ ಅಂತ ನಮಗೆ ಸ್ಟೇಟ್ಮೆಂಟ್ ಮಾತ್ರ ಮಾಡಿಸ್ಯಾರೆ. ಹಂಗಾಗ್ಬಿಟ್ಟು ನಾವು ಸ್ಟೇಟ್ಮೆಂಟ್ ಮಾತ್ರ ಹೇಳಿದಾಗ ನಿಮಗೆ ಈ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ ಅನಿಸ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಬಾಡಿನ ನೀವು ನೀರಿನಲ್ಲಿ ಇಮ್ಮರ್ಸ್ ಮಾಡಿದಾಗ ಓಕೆ ಅದು ಯಾವ ಶೇಪ್ನಲ್ಲಿ ಇದೆಯೋ ಅಷ್ಟೇ ಶೇಪ್ ಅಂದರೆ ಅಷ್ಟು ವಾಲ್ಯೂಮ್ ಇರೋ ವಾಟರ್ ಹೊರಗಡೆ ಬರುತ್ತೆ. ಆ ವಾಲ್ಯೂಮ್ ಇರೋ ವಾಟರ್ ಹೊರಗಡೆ ಬಂದಾಗ ನಾವು ವೆಯ್ಟ್ ಏನು ಮೆಜರ್ ಮಾಡ್ತೀವೋ ಅರ್ಥ ಆಗ್ತಿದೆಯಾ? ಆ ವೆಯ್ಟ್ ಆಫ್ ದ ವಾಟರು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಲಾಸ್ ಆಫ್ ವೆಯ್ಟ್ ಆಫ್ ದ ಬಾಡಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಅದು ಪ್ರೂವ್ ಮಾಡುವಾಗ ನಿಮಗೆ ಈ ಕಾನ್ಸೆಪ್ಟ್ ಎಲ್ಲ ಗೊತ್ತಾಗ್ತಿತ್ತು, ಅದರ ಪ್ರೂಫ್ ಇಲ್ಲ. ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಪರೆಂಟ್ ಲಾಸ್ ದ ಅಪರೆಂಟ್ ವೆಯ್ಟ್ ಆಫ್ ದ ಬಾಡಿ ಅಂತಂದರೆ mg ಮೈನಸ್ ಎಮ್ ಡ್ಯಾಶ್ ಟಿ. ಈ ಎಮ್ ಡ್ಯಾಶ್ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಏನಂದರೆ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಅಂಡ್ ವಾಲ್ಯೂಮ್ ಆಫ್ ದ ಫ್ಲೂಯಿಡ್ ವಿಚ್ ಕಮ್ಸ್ ಔಟ್ ಅಂತ ಹೇಳ್ತೀವಲ್ಲ ಅದು. ಎಸ್, ಅದು ಎಷ್ಟಿರುತ್ತೆ, ಇದೆಷ್ಟಿರುತ್ತೋ ಅದು ಅಷ್ಟೇ ಇರುತ್ತೆ. therefore m dash is equal to sigma into 4/3 pi r³. ಅರ್ಥ ಆಯ್ತಾ ಮಕ್ಕಳೇ? ಸಿಂಪಲ್ ಆಗಿ ನೀವು ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಎಸ್, 4/3 pi r³ ಓಕೆ ಇಂಟು ಸಿಗ್ಮಾ ಇಂಟು g that is equal to f. ಓಕೆ, ಎಸ್ ಮಕ್ಕಳೇ ಇದನ್ನು ಬರ್ಕೊಳ್ಳಿ. ನೋಡಿ, ನಿಮಗೆ ನಿಮ್ಮ ಬುಕ್ಸ್ನಲ್ಲಿ ಸುಮ್ಮನೆ ಡೈರೆಕ್ಟಾಗಿ ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ನಾನು ಮ್ಯಾಕ್ಸಿಮಮ್ ನಿಮ್ಗೆ ಅರ್ಥ ಆಗೋ ಲೆವೆಲ್ವರೆಗೂ ಇದನ್ನು ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಮ್ಯಾಕ್ಸಿಮಮ್ ಹೇಳ್ಕೊಡ್ತೀವಿ, ನೀವು ಇದನ್ನು ಫಾಲೋ ಅಪ್ ಮಾಡಿ. ಓಕೆ, ಇಲ್ಲಾಂದರೆ ಮಗಪ್ ಮಾಡ್ಬೋದು ಮಕ್ಕಳೇ ನೀವು. ಅರ್ಥ ಆಯ್ತಾ? ಎಸ್, ನೋಡಿ ಇವಾಗ ಬರ್ಕೊಂಡ್ರ ಎಫ್ ಅಂದ್ರೆ ಏನು ಅಂತ ನೋಡ್ತಾ ಮಾಡಿ. ಎಫ್ ಅಂದ್ರೆ ಏನು ಮಕ್ಕಳೇ? 6π eta or vt ಟರ್ಮಿನಲ್ ವೆಲಾಸಿಟಿ. ಅರ್ಥ ಆಗ್ತಿದೆ ಮಕ್ಕಳೇ? ಕಾನ್ಸ್ಟೆಂಟ್ ವೆಲಾಸಿಟಿ ಮೂವ್ ಆಗ್ತಾ ಇದ್ದಾರೆ, ಟರ್ಮಿನಲ್ ವೆಲಾಸಿಟಿ ಮೂವ್ ಆಗ್ತಾ ಇದೆ ಅಂತ. ಎಸ್, ಇಲ್ಲಿ ಏನೇನು ಕಾಮನ್ ಇದೆ ಅಂತ ಹೇಳ್ಬಿಡಿ. 4/3 pi r³ ಕಾಮನ್ ಇದೆ ಮಕ್ಕಳೇ. ಹೌದಾ? ಮತ್ತೆ ಜಿ ಕಾಮನ್ ಇದೆ. ಇದು ರೋ ಮೈನಸ್ ಸಿಗ್ಮಾ. ಓಕೆ ನೋಡಿ, ಹೌದಾ? ಎಸ್, 4/3 ಪೈ
pi, r cube, rho, g, now I want to take it outside, sigma minus, rho minus sigma ಅಂತ ನೋಡ್ತಿರೋದು. ಹೌದಾ ಮಕ್ಕಳೇ? ಎಸ್. ಈ ಕಡೆನೂ r ಇದೆ, ಇಲ್ಲಿ ಕ್ಯೂಬ್ ಇದೆ, ಅಂದ್ರೆ ನಿಮ್ಗೆ ಏನಾಯ್ತು, ಇಲ್ಲಿ ಒಂದು ಟರ್ಮ್ ಹೋಯ್ತು, 4/3 pi r square into g rho minus sigma. Okay, that is equal to 6 pi eta vt. Okay, again pi get cancelled to each other. Okay, remaining factors, the terminal velocity vt is equal to, ನೋಡಿ ಹೌದಾ ಮಕ್ಕಳೇ, vt is equal to 6 eta ಡಿನಾಮಿನೇಟರ್ ಕಳಿಸ್ಬಿಡಿ, 4/3 ಇಲ್ಲಿ r ಸ್ಕ್ವೇರ್ ಇದೆ ಮಕ್ಕಳೇ, g ಇದೆ, ಸಿಗ್ಮಾ ರೋ ಮೈನಸ್ ಸಿಗ್ಮಾ ಇದೆ, ಡಿವೈಡ್ ಬೈ ಆ ಕಡೆಯಿಂದ ಟ್ರಾನ್ಸ್ಫರ್ ಆಗಿದೆ 6 eta. ಓಕೆ, 2 2s 2 3s. ಹೌದಾ ಮಕ್ಕಳೇ? ಎಸ್, ಇದು ಸಿಂಪ್ಲಿಫೈ ಮಾಡಿ, 2 2s 2 3s, ಹೌದಾ, 6 ಅಂತ ಆಯ್ತು. therefore the terminal velocity is equal to s2/9 times of r square g into rho minus sigma divided by eta. ಓಕೆ, ಅರ್ಥ ಆಗ್ತಿದೆಯಾ ಮಕ್ಕಳೇ? ಎಸ್, ನಾವು ಆಲ್ರೆಡಿ ಹೇಳಿದ್ವಿ, ಟರ್ಮಿನಲ್ ವೆಲಾಸಿಟಿ ನಿಮಗೆ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಸೈಜ್ and weight of the body and density of the fluid and viscosity of the medium, traveling medium ಅಂತ ಹೇಳಿದ್ವಲ್ಲ, ಈ ರೀತಿ ಎಲ್ಲ ಗೊತ್ತಾಗುತ್ತೆ. This is the final equation for the terminal velocity, 2/9 times of r square g into rho minus sigma divided by eta, where rho is the density of the body, sigma is the density of the fluid, eta is the viscosity of the fluid. ಇಷ್ಟು ಅರ್ಥ ಆಯ್ತಾ ಮಕ್ಕಳೇ? Yes, take down. Okay students, from this equation we can conclude that ನಾವೇನು ಕನ್ಕ್ಲೂಷನ್ ಕೊಡ್ಬೋದು ಮಕ್ಕಳೇ? ನೋಡಿ, 2 is constant, 9 is constant, g is constant, ಇದು ಡೆನ್ಸಿಟಿ ಆಫ್ ದ ಬಾಡಿ ಅಂಡ್ ಡೆನ್ಸಿಟಿ ಆಫ್ ದ ಫ್ಲೂಯಿಡ್. ಒಂದು ಯಾವುದೇ ಒಂದು ಪೇರ್ ಕೊಟ್ಟಿದ್ದೀವಿ ಅಂತಂದ್ರೆ ಅದಕ್ಕೆ ಸೇಮ್ ಇರುತ್ತೆ. ಓಕೆ, ಇನ್ನು ನಿಮಗೆ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ನೋಡಿ, ದ ಟರ್ಮಿನಲ್ ವೆಲಾಸಿಟಿ is directly proportional to the square of the radius of the body, and terminal velocity is inversely proportional to the coefficient of viscosity. Coefficient of viscosity inversely proportional. Okay, if the viscosity of the liquid or fluid increases, the terminal velocity decreases, and vice versa. And terminal velocity is directly proportional to the square of the radius of the body. Okay, this is the very important thing. Okay, this completes your Stokes law and terminal velocity. Okay, take it.